ಎಲ್ರಿಗೂ ನಮಸ್ಕಾರ. ಮೈಟೆಕ್ ಕನ್ನಡ ಚಾನೆಲ್ಗೆ ಸುಸ್ವಾಗತ. ಈ ಚಾನೆಲ್ ನಲ್ಲಿ ಎಲ್ಲಾ ಟೆಕ್ನಾಲಜಿ ಹಾಗೂ ಗ್ಯಾಜೆಟ್ಸ್ ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನೀಡುವ ಚಾನೆಲ್ ಆಗಿದೆ. ಈ ಚಾನೆಲ್ ನಲ್ಲಿ ನೀವು ಉಪಯೋಗಿಸುವ ವಸ್ತುಗಳು ಹಾಗೂ ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಸ್ ಗಳನ್ನ ಹೇಗೆ ಸರಿಯಾಗಿ ಉಪಯೋಗಿಸಬೇಕು, ಅದರಲ್ಲಿ ಕೊಟ್ಟಿರುವಂತ ಫೀಚರ್ಸ್ ಗಳಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನೀಡುವ ಚಾನೆಲ್ ಇದಾಗಿದೆ. ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋಂತ ಅಡಿಗೆನ ತುಂಬಾ ಈಸಿಯಾಗಿ ಸ್ಯಾಮ್ಸಂಗ್ ಮೈಕ್ರೋವೇವ್ ನಲ್ಲಿ ಕುಕ್ ಮಾಡಬಹುದು. ಇದ್ರ ಬಗ್ಗೆ ನಾನು ಇವತ್ತು ಮಾಹಿತಿಯನ್ನ ನೀಡ್ತೀನಿ. ಇದನ್ನ ಅನ್ಬಾಕ್ಸ್ ಮಾಡಿ ಇದ್ರಲ್ಲಿ ಬರುವಂತ ಫೀಚರ್ಸ್ ಹಾಗೆ ಹೇಗೆ ಯೂಸ್ ಮಾಡಬೇಕು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫುಲ್ ಮಾಹಿತಿಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಇದು ಮೈಕ್ರೋವೇವ್ ಬಾಕ್ಸ್ ಯೂನಿಟ್. ಇದು ಮಾಡೆಲ್ ನಂಬರ್ C76JDB1 ಬ್ಲಾಕ್ ಕಲರ್ ಮಾಡೆಲ್. ಇದನ್ನ ನಾವು ಅನ್ಬಾಕ್ಸ್ ಮಾಡಿ ನೋಡೋಣ, ಯಾಕಂದ್ರೆ ಸ್ಯಾಮ್ಸಂಗ್ ಅಲ್ಲಿ ಬೆಸ್ಟ್ ಸೆಲ್ ಆಗ್ತಾರ ಮೈಕ್ರೋನ್ ಇದು ಒಂದು ಕೂಡ. ಬನ್ನಿ ಹಾಗಾದ್ರೆ ಯಾಕೆ ತಡ ಮಾಡೋದು, ಇದನ್ನ ಅನ್ಬಾಕ್ಸ್ ಮಾಡಿ ನೋಡೋಣ. ಇವಾಗ ನೀವು ನೋಡ್ತಾ ಇರೋದು ಮೈಕ್ರೋನ್ ಫಸ್ಟ್ ಲುಕ್. ಈ ಮೈಕ್ರೋನ್ ನೋಡ್ತಾ ಇದ್ದೀರಲ್ಲ, ತುಂಬಾ ಅಟ್ರಾಕ್ಟಿವ್ ಡಿಸೈನ್ ಆಗಿದೆ ವಿತ್ ಸ್ಟೈಲಿಶ್ ಡಿಸೈನ್. ಬ್ಲಾಕ್ ಕಲರ್ ಅಲ್ಲಿ ಇದನ್ನ ಕೊಟ್ಟಿದ್ದಾರೆ. ಈ ಬ್ಲಾಕ್ ಬಂದು ನಿಮ್ಗೆ ಕೊಟ್ಟಿರೋದ್ರಿಂದ ಬ್ಲಾಕ್ ಬ್ಯೂಟಿ ತರ ಕಾಣಿಸ್ತಾ ಇದೆ. ಇನ್ನು ಈ ಮೈಕ್ರೋನ್ ಡಿಸೈನ್ ಬಂದು ಡೆಫಿನೆಟ್ಲಿ ನಿಮ್ ಕಿಚನ್ ಗೆ 100% ಬೆಸ್ಟ್ ಲುಕ್ ನ ಕೊಡುತ್ತೆ. ಬನ್ನಿ ಹಾಗಾದ್ರೆ ಈ ಮೈಕ್ರೋನ್ ನ ಓಪನ್ ಮಾಡಿ ನೋಡೋಣ. ಹಾಗೆ ಇದ್ರೊಳಗಡೆ ಏನೆಲ್ಲ ಅಸೆಸರೀಸ್ ಕೊಟ್ಟಿದ್ದಾರೆ ಅನ್ನೋದನ್ನ ಕೂಡ ನಾವು ನೋಡೋಣ. ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ಓಪನ್ ಮಾಡಿದ ತಕ್ಷಣ ಇದರಲ್ಲಿ ಅಸೆಸರೀಸ್ ಗಳನ್ನ ಕೊಟ್ಟಿದ್ದಾರೆ. ಈ ಅಸೆಸರೀಸ್ ಗಳನ್ನ ಏನೇನು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇದರಲ್ಲಿ ಯೂಸರ್ ಮ್ಯಾನ್ಯುಯಲ್ ಹಾಗೂ ವಾರಂಟಿ ಕಾರ್ಡ್ ನ ಕೊಟ್ಟಿದ್ದಾರೆ. ಯೂಸರ್ ಮ್ಯಾನ್ಯುಯಲ್ ಹೇಗೆ ಯೂಸ್ ಮಾಡ್ಬೇಕು ಅನ್ನೋ ಇನ್ಫಾರ್ಮೇಶನ್ ನ ಇದ್ರಲ್ಲಿ ಕೊಟ್ಟಿದ್ದಾರೆ. ವಾರಂಟಿ ಕಾರ್ಡ್ ನಿಮ್ಗೆ ವಾರಂಟಿನ ಕ್ಲೇಮ್ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಈ ವಾರಂಟಿ ಕಾರ್ಡ್ ನ ನೀವು ಬಿಲ್ ಜೊತೆ ಅಟ್ಯಾಚ್ ಮಾಡಿ ಸೇಫ್ ಆಗಿ ಎತ್ತಿಟ್ಕೊಳ್ಳಿ. ಮುಂದಿನ ವಾರಂಟಿ ಕ್ಲೇಮ್ ಮಾಡೋದಕ್ಕೆ ಇದು ಯೂಸ್ಫುಲ್ ಆಗುತ್ತೆ. ಹಾಗೆ ಇದರಲ್ಲಿ ಗ್ರಿಲ್ ಸ್ಟ್ಯಾಂಡ್ ಗಳನ್ನ ಕೊಟ್ಟಿದ್ದಾರೆ, ಜೊತೆಗೆ ಟರ್ನ್ ಟೇಬಲ್ ನ ಕೊಟ್ಟಿದ್ದಾರೆ. ಇದರ ಉಪಯೋಗ ಏನು ಅಂತ ನಾವು ತಿಳ್ಕೊಳ್ಳೋಣ. ಈ ರಿಂಗ್ ನ ನಾವು ಟರ್ನ್ ಟೇಬಲ್ ಕೆಳಗಡೆ ಪ್ಲೇಸ್ ಮಾಡಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಟರ್ನ್ ಟೇಬಲ್ ನಿಮ್ಗೆ ರೊಟೇಟ್ ಮಾಡೋದಕ್ಕೆ ಆನ್ ಆಫ್ ಬಟನ್ ನ ಕೊಟ್ಟಿರ್ತಾರೆ. ಸೊ ಅದನ್ನ ಟರ್ನ್ ಆಗ್ಬೇಕಂದ್ರೆ ಇದು ಹೆಲ್ಪ್ ಮಾಡುತ್ತೆ. ಕುಕ್ ಮಾಡುವಂತ ಫುಡ್ ಇವನ್ ಕುಕ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇವಾಗ ನಾನು ನೋಡಿ ಪ್ಲೇಸ್ ಮಾಡಿದೀನಿ. ಇದ್ರ ಮೇಲೆ ಒಂದು ಗ್ರಿಲ್ಸ್ ಕೊಟ್ಟಿದ್ದಾರೆ, ಅದನ್ನ ಪ್ಲೇಸ್ ಮಾಡ್ತಾ ಇದೀನಿ. ಈ ಗ್ರಿಲ್ ಮೇಲೆ ನೀವು ಗ್ರಿಲ್ ರೋಸ್ಟಿಂಗ್ ಏನಾದ್ರು ಮಾಡ್ಬೇಕಂದ್ರೆ ಪ್ಲೇಸ್ ಮಾಡಿ ನೀವು ರೋಸ್ಟ್ ಮಾಡಬಹುದು. ಹಾಗೆ ಸ್ವಲ್ಪ ದೊಡ್ಡ ಸೈಜ್ ಕೂಡ ಕೊಟ್ಟಿದ್ದಾರೆ, ಹೈಟ್ ಇರುವಂತದ್ದು. ಅದನ್ನು ಕೂಡ ನೀವು ಪ್ಲೇಸ್ ಮಾಡಿ ಕುಕ್ ಮಾಡಬಹುದು. ಇದೇನಕ್ಕೆ ಅಂತ ಹೇಳಿದ್ರೆ, ನಿಮ್ಗೆ ದೊಡ್ಡ ಬೇಕಂದ್ರೆ ದೊಡ್ಡದು ಯೂಸ್ ಮಾಡಬಹುದು, ಚಿಕ್ಕದ್ ಬೇಕಂದ್ರೆ ಚಿಕ್ಕದ್ ಯೂಸ್ ಮಾಡ್ಕೊಂಡು ನೀವು ಕುಕ್ ಮಾಡಬಹುದು. ಗ್ರಿಲ್ಲಿಂಗ್ ಕುಕಿಂಗ್ ಮಾಡೋ ಟೈಮ್ ಅಲ್ಲಿ ಇದು ಯೂಸ್ಫುಲ್ ಆಗುತ್ತೆ. ಇನ್ನ ಇದ್ರ ಇಂಟೀರಿಯರ್ ನೋಡ್ತಾ ಹೋದ್ರೆ, ಇದು ಬಂದು ಸೆರಾಮಿಕ್ ಎನಾಮೆಲ್ ಕ್ಯಾವಿಟಿಯಿಂದ ಮಾಡಿರ್ತಾರೆ. ಜನರಲಿ ಬೇರೆ ಎಲ್ಲಾ ಬ್ರಾಂಡ್ ಮೈಕ್ರೋನ್ ಅಲ್ಲೂ ಸ್ಟೀಲ್ ಕ್ಯಾವಿಟಿನ ಯೂಸ್ ಮಾಡಿರ್ತಾರೆ, ಆದ್ರೆ ಸ್ಯಾಮ್ಸಂಗ್ ಅಲ್ಲಿ ಸೆರಾಮಿಕ್ ಎನಾಮೆಲ್ ಕ್ಯಾವಿಟಿನ ಯೂಸ್ ಮಾಡಿದ್ದಾರೆ. ಇದರಿಂದ ಈಸಿಯಾಗಿ ಕ್ಲೀನ್ ಮಾಡಬಹುದು. ಸ್ಕ್ರಾಚ್ ಅಸಿಸ್ಟೆಂಟ್ ಕೂಡ ಇರುತ್ತೆ. ಇನ್ನು ಇದ್ರೊಳಗಡೆ ಹೋಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಇದರಿಂದ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ವೇವ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇದರಲ್ಲಿ TDS ಸಿಸ್ಟಮ್ ನ ಯೂಸ್ ಮಾಡಿದರೆ, ಟ್ರಿಬಲ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಇದರಿಂದ ನಿಮ್ಗೆ ವೇವ್ ಮಲ್ಟಿಪಲ್ ಡೈರೆಕ್ಷನ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಹಾಗೆ ಬೇಗ ಫಾಸ್ಟ್ ಕುಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಇದ್ರಲ್ಲಿ ಕೊಟ್ಟಿರುವಂತ ಸೆರಾಮಿಕ್ ಕ್ಯಾವಿಟಿನ ಒಂದು ಸ್ಕ್ರಾಚ್ ಮಾಡಿ ಟೆಸ್ಟ್ ಮಾಡೋಣ. ನೋಡಿ, ಇದು ಮೆಟಲ್ ಪೀಸ್ ತಗೊಂಡು ನಾನು ಸ್ಕ್ರಾಚ್ ಮಾಡ್ತಾ ಇದ್ದೀನಿ. ನೋಡಿ, ಯಾವುದೇ ತರ ಸ್ಕ್ರಾಚಸ್ ಬೀಳ್ತಾ ಇಲ್ಲ. ಇದು 100% ಸ್ಕ್ರಾಚ್ ರೆಸಿಸ್ಟೆಂಟ್ ಅಂತ ಇದರಿಂದಾನೇ ನಮಗೆ ಗೊತ್ತಾಗುತ್ತೆ. ಈ ಸ್ಕ್ರಾಚ್ ರೆಸಿಸ್ಟೆಂಟ್ ಆಗೋದ್ರಿಂದ ಅಡ್ವಾಂಟೇಜ್ ಅಂದ್ರೆ ಬೇಗ ಕ್ಯಾವಿಟಿ ಹಾಳಾಗ್ದಂಗೆ ಲಾಂಗ್ ಟೈಮ್ ಡ್ಯೂರಬಿಲಿಟಿ ಬರುತ್ತೆ. ಈ ಸೆರಾಮಿಕ್ ಎನಾವೆಲ್ ಕ್ಯಾವಿಟಿಗೆ ಸ್ಯಾಮ್ಸಂಗ್ ಕಡೆಯಿಂದ 10 years ವಾರಂಟಿನ ಕೊಡ್ತಾ ಇದ್ದಾರೆ. ಈ 10 years ಯಾವುದೇ ತರ ಸ್ಕ್ರಾಚಸ್ ಮತ್ತೆ ಈ ಎನಾಮೆಲ್ ಕ್ಯಾವಿಟಿ ಹಾಳಾಗ್ದಂಗೆ ಇದು ನೋಡ್ಕೊಳ್ಳುತ್ತೆ. ಸೊ ಹಾಗಾಗಿ ಇದಕ್ಕೆ 10 ವರ್ಷ ವಾರಂಟಿ ಕೂಡ ಸ್ಯಾಮ್ಸಂಗ್ ಕಡೆಯಿಂದ ಆಫರ್ ಮಾಡ್ತಾ ಇದ್ದಾರೆ. ಈ ಇರೋ ಸೆಗ್ಮೆಂಟ್ ಅಲ್ಲೇ ಈ ವಾರಂಟಿ ಬಂದು ಬೆಸ್ಟ್ ಅಂತ ನಾವು ಹೇಳ್ಬೋದು. ಇನ್ನು ಸ್ಟೀಲ್ ಕ್ಯಾವಿಟಿ ಅಂತ ಹೋದಾಗ, ಸ್ಟೀಲ್ ಅಲ್ಲಿ ಕೆಲವೊಂದ್ಸಲಿ ಸ್ಕ್ರಾಚಸ್ ಆಗೋ ಚಾನ್ಸಸ್ ಇರುತ್ತೆ. ನೀವೇನಾದ್ರು ಮೈಕ್ರೋನ್ ನೋಡ್ತಾ ಇದ್ರೆ, ಸೆರಾಮಿಕ್ ಎನಾಮೆಲ್ ಕ್ಯಾವಿಟಿ ಇರೋ ಮೈಕ್ರೋನ್ ನ ಆದಷ್ಟು ಚೂಸ್ ಮಾಡಿ. ಇನ್ನು ಈ ಮೈಕ್ರೋನ್ ಬಂದು ಟಚ್ ಪ್ಯಾನಲ್ ಡಿಸ್ಪ್ಲೇ ಆಗಿದೆ. ಇವಾಗ ಇದನ್ನ ಪವರ್ ಕನೆಕ್ಟ್ ಮಾಡಿ ನೋಡೋಣ ಹೇಗೆ ವರ್ಕ್ ಆಗುತ್ತೆ, ಮತ್ತೆ ಡಿಸ್ಪ್ಲೇ ಲೈಟಿಂಗ್ಸ್ ಆಗಿರ್ಬೋದು, ಮತ್ತೆ ಫೆದರ್ ಟಚ್ ಎಷ್ಟು ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇದರಲ್ಲಿ ಡಿಫ್ರಾಸ್ಟ್ ಆಪ್ಷನ್ ನ ಕೊಟ್ಟಿದ್ದಾರೆ. ಇದರಿಂದ ಏನ್ ಉಪಯೋಗ ಅಂತ ನಾವು ತಿಳ್ಕೊಳ್ಳೋಣ. ಡಿಫ್ರಾಸ್ಟ್ ಇಂದ ಎಕ್ಸಾಂಪಲ್, ನೀವು ಚಿಕನ್ ನ ಮ್ಯಾರಿನೇಟ್ ಮಾಡಿ ಇಟ್ಟಿರ್ತೀರಾ ಅಂತ ಇಟ್ಕೊಳ್ಳಿ. ಆ ಚಿಕನ್ ನ ನೀವು ತಗೊಂಡು ಡೈರೆಕ್ಟ್ ಆಗಿ ಮೈಕ್ರೋನ್ ಅಲ್ಲಿ ಕುಕ್ ಮಾಡೋದ್ರಿಂದ ಕುಕ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಅಂದ್ರೆ ಟೆಂಪರೇಚರ್ -degree ನಲ್ಲಿ ಇರುತ್ತೆ. ಹಾಗಾಗಿ ನೀವೇನ್ ಮಾಡ್ಬೋದು, ಆ ಟೈಮ್ ಅಲ್ಲಿ ಫುಡ್ ನ ಡಿಫ್ರಾಸ್ಟ್ ಮಾಡಿ ಅದಾದ ನಂತರ ನೀವು ಕುಕ್ ಮಾಡಿದ್ರೆ ಪರ್ಫೆಕ್ಟ್ ಕುಕ್ ಆಗುತ್ತೆ. ಇದೇ ರೀತಿ ನೀವು ಮ್ಯಾರಿನೇಟ್ ಮಾಡಿರೋ ಯಾವುದೇ ಫುಡ್ ಗಳನ್ನ ನೀವು ರೂಮ್ ಟೆಂಪರೇಚರ್ ತರಬೇಕು ಅಂದ್ರೆ ಡಿಫ್ರಾಸ್ಟ್ ತುಂಬಾ ಹೆಲ್ಪ್ ಆಗುತ್ತೆ.
ಇನ್ನ ಈ ಮೈಕ್ರೋನ್ ಅಲ್ಲಿ ಯಾವ್ದೆಲ್ಲ ರೆಸಿಪಿಗಳನ್ನ ಮಾಡ್ಬೋದು, ಹಾಗೆ ಇದರಲ್ಲಿ ಯಾವ್ದೆಲ್ಲ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿ ಕುಕಿಂಗ್ ಈಸಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾವು ತಿಳ್ಕೊಂತಾ ಹೋಗೋಣ. ಈ ಮೈಕ್ರೋನ್ ಬಂದು ಕನ್ವೆಕ್ಷನ್ ಎಲ್ಲಾ ತರದ ಬೇಕರಿ ಐಟಮ್ಗಳು, ಬಿಸ್ಕೆಟ್, ಪಿಜ್ಜಾ, ಬರ್ಗರ್ ಇದನ್ನೆಲ್ಲ ನೀವು ಮೈಕ್ರೋನ್ ಅಲ್ಲೇ ಮನೆ ಪ್ರಿಪೇರ್ ಮಾಡಬಹುದು. ಇದು ಕನ್ವೆಕ್ಷನ್ ಮಾಡೆಲ್ ಆಗಿರೋದ್ರಿಂದ ಇದರಲ್ಲಿ ಆಟೋ ಕುಕ್ ಮೆನುಗಳು ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ನೀವು ಈಸಿಯಾಗಿ ಕುಕ್ ಮಾಡೋದಕ್ಕೆ ಆಟೋ ಕುಕ್ ಮೆನುಗಳನ್ನ ಕೊಟ್ಟಿರ್ತಾರೆ. ಈ ಮೈಕ್ರೋನ್ ಅಲ್ಲಿ 200+ ಆಟೋ ಕುಕ್ ಮೆನುನ ಕೊಟ್ಟಿರ್ತಾರೆ. ಇದರಿಂದ ಈಸಿಯಾಗಿ ನೀವು ಫುಡ್ ನ ಪ್ರಿಪೇರ್ ಮಾಡಬಹುದು. ಇದ್ರಲ್ಲಿ ಕೊಟ್ಟಿರುವಂತ ಆಟೋ ಕುಕ್ ಮೆನುಗಳನ್ನ ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಎಲ್ಲಾ ಕಡೆ ಇರುವಂತ ಫೇಮಸ್ ರೆಸಿಪಿಗಳನ್ನ ಕೊಟ್ಟಿರ್ತಾರೆ. ಇದರಿಂದ ನಿಮ್ಗೆ ನಿಮ್ ಫೇವ್ರೆಟ್ ರೆಸಿಪಿಗಳನ್ನ ನೀವು ಹೊರಗಡೆ ಹೋಗಿ ತಿನ್ನೋದ್ ಬದಲು ನೀವು ಮನೆಯಲ್ಲೇ ಹೆಲ್ತಿ ಅಂಡ್ ಹೈಜಿನಿಕ್ ಆಗಿ ಕುಕ್ ಮಾಡಿ ತಿನ್ಬಹುದು. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ಸ್ಲಿಮ್ ಫ್ರೈ ಟೆಕ್ನಾಲಜಿನ ಕೊಟ್ಟಿದ್ದಾರೆ. ಇದರಿಂದ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ, ನೀವು ಲೆಸ್ ಆಯಿಲ್ ನ ಅಪ್ಲೈ ಮಾಡಿ ನೀವು ಫುಡ್ ನ ಕುಕ್ ಮಾಡಬಹುದು. ಹೀಗೆ ಕುಕ್ ಮಾಡೋದ್ರಿಂದ ನಿಮ್ಗೆ ಅನೇಕ ಪ್ರಯೋಜನಗಳು ಸಿಗುತ್ತೆ. ಅದರಲ್ಲಿ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಆಯಿಲ್ ಕನ್ಸಂಪ್ಷನ್ ಕಮ್ಮಿ ಇರೋದ್ರಿಂದ ನಿಮ್ಗೆ ನೀವು ತಿನ್ನುವಂತ ಫುಡ್ ಕೂಡ ಹೆಲ್ತಿ ಆಗಿರುತ್ತೆ, ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರತ್ತೆ. ಇನ್ನ ಮಲ್ಟಿ ಕಾಂಬಿ ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ಮೈಕ್ರೋವೇವ್ ವಿತ್ ಗ್ರಿಲ್, ಮೈಕ್ರೋವೇವ್ ವಿತ್ ಕನ್ವೆಕ್ಷನ್, ಗ್ರಿಲ್ ವಿತ್ ಕನ್ವೆಕ್ಷನ್, ಗ್ರಿಲ್ ವಿತ್ ಮೈಕ್ರೋವೇವ್, ಈ ತರ ಮಲ್ಟಿಪಲ್ ಕುಕಿಂಗ್ ಆಪ್ಷನ್ ನ ಕೊಟ್ಟಿರೋದ್ರಿಂದ ನೀವು ಮಾಡುವಂತ ಕುಕ್ ಬಂದು ಕ್ರಿಸ್ಪ್ ಅಂಡ್ ಜ್ಯೂಸಿನೆಸ್ ಆಗಿ ಸ್ಮೂತ್ ಆಗಿ ಬರುತ್ತೆ. ನಿಮ್ ಫೇವ್ರೆಟ್ ಡಿಶ್ ಗಳನ್ನ ಪ್ರಿಪೇರ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಇದರಲ್ಲಿ ಮಲ್ಟಿಪರ್ಪಸ್ ಕುಕಿಂಗ್ ಕೂಡ ಹೆಲ್ಪ್ ಆಗುತ್ತೆ. ರೀಹೀಟಿಂಗ್, ಕುಕಿಂಗ್, ಗ್ರಿಲ್ಲಿಂಗ್, ರೋಸ್ಟಿಂಗ್, ಟೋಸ್ಟಿಂಗ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಆಲ್ ಇನ್ ಒನ್ ಮೈಕ್ರೋನ್ ಅಂತ ನಾವು ಹೇಳ್ಬೋದು. ಇನ್ನ ಇದರಲ್ಲಿರೋ ಆಟೋ ಕುಕ್ ಮೆನುಗಳಂತೂ ನೀವು ಕುಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈಸಿಯಾಗಿ ಕುಕ್ ಮಾಡಬಹುದು. ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಾರೋ ಈಸಿಯಾಗಿ ಇದನ್ನ ಆಪರೇಟ್ ಮಾಡಿ ಕುಕ್ ಮಾಡಬಹುದು. ಇನ್ನ ಇದರಲ್ಲಿ ಡಫ್ ಮೇಕಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ನೀವು ಪಿಜ್ಜಾ ಬೇಸ್ ನ ಪ್ರಿಪೇರ್ ಮಾಡ್ಬೇಕಂದ್ರೆ ಮೈಕ್ರೋನ್ ಅಲ್ಲಿ ನೀವು ಪ್ರಿಪೇರ್ ಮಾಡಬಹುದು ಈಸಿಯಾಗಿ. ಅದಕ್ಕೆ ಅದರದೇ ಆದ ಆಟೋ ಕುಕ್ ಮೆನುನ ಕೊಟ್ಟಿದ್ದಾರೆ. ಜಸ್ಟ್ ಈ ಕ್ಲಿಕ್ ಆಫ್ ಬಟನ್ ನೀವು ಡಫ್ ನ ಪ್ರಿಪೇರ್ ಮಾಡಬಹುದು. ಇನ್ನ ಈ ಮೈಕ್ರೋನ್ ಅಲ್ಲಿ ಫೀಚರ್ಸ್ ಗಳನ್ನ ನೋಡ್ತಾ ಇದ್ರೆ ಕಿಡ್ ನ್ಯೂಟ್ರಿಷನ್ ಫೀಚರ್ ನ ಕೊಟ್ಟಿದ್ದಾರೆ. ಇದರಲ್ಲಿ ಕಿಡ್ಸ್ ಮಕ್ಕಳಿಗೆ ಬೇಕಾದಂತ ನ್ಯೂಟ್ರಿಷನ್ ಫುಡ್ ನ ಪ್ರಿಪೇರ್ ಮಾಡಬಹುದು. ಹಾಗೆ ಕೆಫೆಟೇರಿಯಾ ಮೆನುಗಳನ್ನ ನೀವು ಪ್ರಿಪೇರ್ ಮಾಡಬಹುದು. ಹೆಲ್ತಿ ಕುಕಿಂಗ್ ಕೂಡ ಇದರಲ್ಲಿ ಮಾಡಬಹುದು. ಟಿಕಾ ಸೀರೀಸ್ ನಿಮ್ ಫೇವ್ರೆಟ್ ಟಿಕಾನ ಇದರಲ್ಲಿ ಪ್ರಿಪೇರ್ ಮಾಡಬಹುದು. ಇಂಡಿಯನ್ ಬೆಸ್ಟ್ ರೆಸಿಪಿಗಳನ್ನ ಪ್ರಿಪೇರ್ ಮಾಡಬಹುದು. ಈ ಮೈಕ್ರೋವೇವ್ ಇಂದ ನಿಮ್ ಫೇವ್ರೆಟ್ ಫುಡ್ ರೆಸಿಪಿಗಳನ್ನ ಪ್ರಿಪೇರ್ ಮಾಡಬಹುದು. ಅದರಲ್ಲಿ ಕೆಲವೊಂದು ರೆಸಿಪಿಗಳನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇನ್ನು ಕೆಲವೊಂದನ್ನ ಆಟೋ ಕುಕ್ ರೆಸಿಪಿಯಿಂದ ಮಾಡ್ತಾ ಹೋಗ್ಬಹುದು. ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಡಫ್ ಯಾವ್ದೆಲ್ಲ ಮಾಡ್ಬೋದು ಅಂತ. ಪಿಜ್ಜಾ ಡಫ್ ಮಾಡ್ಬೋದು, ಕೇಕ್ ಡಫ್, ಬ್ರೆಡ್ ಡಫ್ ಮಾಡ್ಬೋದು. ಹಾಗೆ ಇಂಡಿಯನ್ ಬೆಸ್ಟ್ ರೆಸಿಪಿಗಳು ಕೂಡ ಇದರಲ್ಲಿ ಕುಕ್ ಮಾಡ್ಬೋದು. ಫಿಶ್ ಕರಿ, ಚಿಕನ್ ಬಿರಿಯಾನಿ, ಹಾಗೆ ಇಲ್ಲಿ ಟಿಕಾ ಸೀರೀಸ್ ಗಳನ್ನ ಕೊಟ್ಟಿದ್ದಾರೆ. ಮಟನ್ ಟಿಕ್ಕಾ, ಚಿಕನ್ ಟಿಕ್ಕಾ, ಹಾಗೆ ಹೆಲ್ತಿ ಕುಕಿಂಗ್ ಅಲ್ಲಿ ಸ್ಟೀಮ್ ವೆಜ್, ಆಟೋ ಲಡ್ಡು, ಸುಖಿ ಮೂಂಗ್ ದಾಲ್, ಕೆಫೆಟೇರಿಯಾದಲ್ಲಿ ಬ್ರೌನಿ, ಗಾರ್ಲಿಕ್ ಬ್ರೆಡ್, ಈ ತರದನ್ನೆಲ್ಲ ನೀವು ಇದರಲ್ಲಿ ಈಸಿಯಾಗಿ ಕುಕ್ ಮಾಡ್ತಾ ಹೋಗ್ಬೋದು. ಹಾಗೆ ಇದರಲ್ಲಿ ನಿಮ್ಗೆ ಯಾವ ರೆಸಿಪಿನ ಹೇಗೆ ಮಾಡಬೇಕು, ಅದಕ್ಕೆ ಏನ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕು ಅಂತ ನೀವು ತಿಳ್ಕೊಬೇಕು ಅಂದ್ರೆ ಪ್ಲೇ ಸ್ಟೋರ್ ಹೋಗಿ ಮೈ ರೆಸಿಪಿ ಅಂತ ಅಪ್ಲಿಕೇಶನ್ ಸಿಗುತ್ತೆ. ಸ್ಯಾಮ್ಸಂಗ್ ಅವರೇ ಡೆವಲಪ್ ಮಾಡಿರೋದು. ಆ ರೆಸಿಪಿ ಮುಖಾಂತರ ನೀವು ನಿಮ್ ಫೇವ್ರೆಟ್ ಡಿಶ್ ನ ಹೇಗೆ ಕುಕ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ಮಾಹಿತಿ ಅದರಲ್ಲಿರುತ್ತೆ. ನೀವು ಈಸಿಯಾಗಿ ಪ್ರಿಪೇರ್ ಮಾಡಬಹುದು. ಇದು ನಿಮ್ಗೆ ಬೆಸ್ಟ್ ಯೂಸೇಜ್ ಆಗುತ್ತೆ. ನಿಮ್ಮ ಹತ್ರ ಸ್ಯಾಮ್ಸಂಗ್ ಮೈಕ್ರೋನ್ ಆಲ್ರೆಡಿ ಇದ್ರೆ ಈ ರೆಸಿಪಿನ ಯೂಸ್ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಇನ್ನ ಈ ಮೈಕ್ರೋವೇವ್ ಇಂದ ನಿಮ್ಗೆ ಏನ್ ಪ್ರಯೋಜನ ಸಿಗುತ್ತೆ ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಹೆಲ್ತಿ ಫುಡ್ ನ ಪ್ರಿಪೇರ್ ಮಾಡೋದಕ್ಕೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಲೆಸ್ ಆಯಿಲ್ ನ ಯೂಸ್ ಮಾಡಿ ಕುಕ್ ಮಾಡಬಹುದು. ಟೈಮ್ ಸೇವಿಂಗ್, ಒಂದೇ ಟೈಮ್ ಅಲ್ಲಿ ನೀವು ಮಲ್ಟಿಪಲ್ ಕುಕಿಂಗ್ ನ ಮಾಡಬಹುದು. ಹಾಗೆ ವೆರೈಟಿ ಆಫ್ ಡಿಶಸ್ ಗಳನ್ನ ನೀವು ಪ್ರಿಪೇರ್ ಮಾಡಬಹುದು. ಬೇಕರಿ, ಗ್ರಿಲ್ ಅಥವಾ ಹೀಟಿಂಗ್ ಪರ್ಪಸ್ಗೆ ಇದನ್ನ ಯೂಸ್ ಮಾಡಬಹುದು. ಇನ್ನ ಇದರಲ್ಲಿರೋ ಸೆರಾಮಿಕ್ ಎನಾಮೆಲ್ ಕ್ಯಾವಿಟಿ ಇರೋದ್ರಿಂದ ಈಸಿಯಾಗಿ ಕ್ಲೀನ್ ಮಾಡಬಹುದು. ಹಾಗೆ ಒಂದು ಫ್ಯಾಮಿಲಿಗೆ ಎಲ್ಲಾ ತರದ ವೆರೈಟಿ ಡಿಶಸ್ ಗಳನ್ನ ನೀವು ಫಾಸ್ಟ್ ಕುಕ್ ಮಾಡಬೇಕು ಅಂದ್ರೆ ಈ ಮೈಕ್ರೋವೇವ್ ಸೂಟ್ ಆಗುತ್ತೆ. ಹಾಗೆ ಎನರ್ಜಿ ಕೂಡ ಸೇವ್ ಮಾಡುತ್ತೆ. ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಕೂಡ ಇದು ತುಂಬಾ ಕಮ್ಮಿ ತಗೊಳುತ್ತೆ. ನೀವು ಫುಡ್ ನ ಕುಕ್ ಮಾಡೋದ್ರಲ್ಲಿ ಪರ್ಫೆಕ್ಟ್ ಟೆಂಪರೇಚರ್ ಅಲ್ಲಿ ನೀವು ಇದನ್ನ ನೀಟಾಗಿ ಕುಕ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದರಿಂದ ಹೇಳ್ಬೋದು ಸ್ಯಾಮ್ಸಂಗ್ ಮೈಕ್ರೋನ್ ಯಾವತ್ತಿದ್ರು ಈಸಿಯಾಗಿ, ಫಾಸ್ಟ್ ಆಗಿ, ಹೆಲ್ತಿಯಾಗಿ ಫುಡ್ ನ ಪ್ರಿಪೇರ್ ಮಾಡೋದಕ್ಕೆ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ತಿಳ್ಕೊಂಡ್ರಲ್ಲ ಈ ಸ್ಯಾಮ್ಸಂಗ್ ಮೈಕ್ರೋನ್ ಇಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಹೇಗೆ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.